ಭಾರತಕ್ಕೆ ಬಾಂಗ್ಲಾದೇಶದ ಬ್ಲಾಕ್ ಮೇಲ್, ಶೇಖ್ ಹಸೀನಾ ವಿಚಾರದಲ್ಲಿ ಮೋದಿ ಸರ್ಕಾರಕ್ಕೆ ಬಿಗ್ ಶಾಕ್. ನೆರೆ ರಾಷ್ಟ್ರದ ದುರಹಂಕಾರ, ದೆಹಲಿಗೆ ಬಂತು ತುರ್ತು ಸಂದೇಶ. ನಮಸ್ಕಾರ ವೀಕ್ಷಕರೇ. ಭಾರತ ಯಾವತ್ತೂ ತನ್ನ ನಂಬಿ ಬಂದವರಿಗೆ ಮೋಸ ಮಾಡುವುದಿಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಅತಿಥಿ ದೇವೋ ಭವ ಅನ್ನೋ ಮಾತಿದೆ. ನಮಸ್ಕಾರ ವೀಕ್ಷಕರೇ, ಭಾರತ ಯಾವತ್ತೂ ತನ್ನ ನಂಬಿ ಬಂದವರಿಗೆ ಮೋಸ ಮಾಡೋದಿಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಅತಿಥಿ ದೇವೋ ಭವ ಎನ್ನುವ ಮಾತಿದೆ. ಕಷ್ಟದಲ್ಲಿದ್ದಾಗ ನಮ್ಮ ಮನೆಗೆ ಆಶ್ರಯ ಕೇಳಿ ಬಂದವರನ್ನ ಶತ್ರುಗಳ ಕೈಗೆ ಒಪ್ಪಿಸುವುದು ಭಾರತದ ರಕ್ತದಲ್ಲಿಯೇ ಇಲ್ಲ. ಆದರೆ ಇದೀಗ ನಮ್ಮ ಪಕ್ಕದ ಮನೆಯ ಬಾಂಗ್ಲಾದೇಶ ಕೇವಲ ಭಾರತದ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇಲ್ಲ, ಬದಲಾಗಿ ಭಾರತದ ವಿದೇಶಾಂಗ ನೀತಿಯನ್ನೇ ಬ್ಲ್ಯಾಕ್ ಮೇಲ್ ಮಾಡುವಂತಹ ಒಂದು ಭಾರಿ ದೊಡ್ಡ ದುಸ್ಸಾಹಸಕ್ಕೆ ಕೈ ಹಾಕಿದೆ. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಭಾರತಕ್ಕೆ ಬಂದು ಆಶ್ರಯ ಪಡೆದಿರೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ಆದರೆ ಇದೀಗ ಬಾಂಗ್ಲಾದೇಶದ ಹೊಸ ನಾಯಕ ತಾರಿಕ್ ರೆಹಮಾನ್ ದೆಹಲಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಠಿಣವಾದ ಸಂದೇಶವನ್ನು ಕಳುಹಿಸಿದ್ದಾನೆ. ನಾವು ನಿಮ್ಮ ಜೊತೆ ಮಾತುಕತೆ ನಡೆಸಬೇಕಂತಂದ್ರೆ ನೀವು ಮೊದಲು ಶೇಖ್ ಹಸೀನಾ ಅವರನ್ನ ನಮ್ಮ ಕೈಗೆ ಒಪ್ಪಿಸಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾನೆ. ಭಾರತದಂತಹ ದೈತ್ಯ ರಾಷ್ಟ್ರದ ಮುಂದೆ ಬಾಂಗ್ಲಾದೇಶ, ಭಿಕಾರಿ ಬಾಂಗ್ಲಾದೇಶ ಇಂತಹದೊಂದು ಕಂಡೀಷನ್ ಹಾಕುವ ಹಂತಕ್ಕೆ ಬೆಳೆದಿದ್ದು ಹೇಗೆ ಎನ್ನುವ ವಿಚಾರ ಈಗ ರಕ್ಷಣಾ ವಲಯದಲ್ಲಿ ಭಾರಿ ಸಂಚಲನ ಸೃಷ್ಟಿ ಮಾಡಿದೆ. ವೀಕ್ಷಕರೇ, ಅಂತಾರಾಷ್ಟ್ರೀಯ ರಾಜಕೀಯ ವಲಯದಿಂದ ಹೊರಬಿದ್ದಿರುವ ಬಿಗ್ ಬ್ರೇಕಿಂಗ್ ರಿಪೋರ್ಟ್ ಏನಂದ್ರೆ, ಬಾಂಗ್ಲಾದೇಶದ BNP ಪಕ್ಷದ ನಾಯಕ ತಾರಿಕ್ ರೆಹಮಾನ್ ಅವರು ತಾವು ದೆಹಲಿಗೆ ಭೇಟಿ ನೀಡಬೇಕಂತಂದ್ರೆ ಶೇಖ್ ಹಸೀನಾ ಅವರನ್ನ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಶುರುವಾಗಬೇಕು ಅಂತ ಭಾರತದ ಮೇಲೆ ಭಾರಿ ಒತ್ತಡ ಹೇರ್ತಾ ಇರುವ ಆಘಾತಕಾರಿ ಹಾಗೂ ರೋಚಕ ವಾಸ್ತವ ಹೊರಬಿದ್ದಿದೆ. ಅಷ್ಟಕ್ಕೂ ಲಂಡನ್ನಲ್ಲಿ ಕುಳಿತು ಬಾಂಗ್ಲಾದೇಶವನ್ನ ಕಂಟ್ರೋಲ್ ಮಾಡ್ತಾ ಇರುವ ಈ ತಾರಿಕ್ ರೆಹಮಾನ್ ಯಾರು? ಆತನಿಗೆ ಈ ಶೇಖ್ ಹಸೀನಾ ಮೇಲೆ ಇಷ್ಟೊಂದು ದ್ವೇಷ ಕಾರ್ತಾ ಇರೋದು ಯಾಕೆ? ಒಂದು ವೇಳೆ ಭಾರತ ಶೇಖ್ ಹಸೀನಾ ಅವರನ್ನ ಬಾಂಗ್ಲಾದೇಶಕ್ಕೆ ವಾಪಸ್ ಕಳುಹಿಸಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಇಮೇಜ್ಗೆ ಎಂಥ ಕಪ್ಪು ಚುಕ್ಕೆ ಅಂಟಿಕೊಳ್ಳಲಿದೆ ಗೊತ್ತಾ? ಶೇಖ್ ಹಸೀನಾ ಅವರನ್ನ ವಾಪಸ್ ಕೊಡದೆ ಹೋದರೆ ಬಾಂಗ್ಲಾದೇಶ ಚೀನಾ ಮತ್ತು ಪಾಕಿಸ್ತಾನದ ಜೊತೆ ಸೇರಿಕೊಂಡು ಭಾರತಕ್ಕೆ ತಲೆನೋವು ತರುವ ಆ ಕರಾಳ ಜಾಲ ಎಂಥದ್ದು? ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಮುಂದೆ ಹೋದ್ರೆ ಹಳ್ಳ, ಹಿಂದೆ ಬಂದ್ರೆ ಬಾವಿ ಎನ್ನುವಂತಹ ಧರ್ಮ ಸಂಕಷ್ಟದಿಂದ ಪಾರಾಗಲು ಮೋದಿ ಮತ್ತು ಜೈಶಂಕರ್ ಅವರು ಹೆಣತಾ ಇರುವ ಆ ಚಾಣಕ್ಯ ನೀತಿ ಎಂಥದ್ದು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ಬಾಂಗ್ಲಾ ಬ್ಲ್ಯಾಕ್ ಮೇಲ್, ಶೇಖ್ ಹಸೀನಾ ಹಸ್ತಾಂತರ ಮತ್ತು ಭಾರತದ ಕೌಂಟರ್ ಪ್ಲಾನ್ನ ಪ್ರತಿಯೊಂದು ಇನ್ಸೈಡ್ ಸೀಕ್ರೆಟ್ ಅನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನ ಪ್ರತಿಯೊಬ್ಬ ಜವಾಬ್ದಾರಿಯುತ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ಆದರೆ ಅದಕ್ಕಿಂತ ಮುಂಚೆ ತಾರಿಕ್ ರೆಹಮಾನ್ ಭಾರತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾಕ್ತಾ ಇರುವ ಕಂಡೀಷನ್, ಇದು ದುರಹಂಕಾರದ ಪರಮಾವಧಿ ನಿಮಗನ್ಸುತ್ತಾ? ಭಾರತದ ಋಣದಲ್ಲಿ ಜೀವನ ನಡೆಸ್ತಾ ಇರುವ ಬಾಂಗ್ಲಾದೇಶಕ್ಕೆ ಇಷ್ಟು ದುರಹಂಕಾರ ಬಂದಿದ್ಯಾಕೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶಕ್ಕೆ ಸಪ್ಲೈ ಮಾಡ್ತಾ ಇರುವ ಅಕ್ಕಿ, ಗೋಧಿ, ಕಾಳು, ಬೇಳೆ ಎಲ್ಲವನ್ನೂ ಬಂದ್ ಮಾಡಬೇಕಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಯಾರಿ ತಾರಿಕ್ ರೆಹಮಾನ್? ಲಂಡನ್ನಲ್ಲಿ ಕುಳಿತಿರುವ ರಿಮೋಟ್ ಕಂಟ್ರೋಲ್. ವೀಕ್ಷಕರೇ, ಇಡೀ ವಿವಾದವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಮೊದಲು ಈ ತಾರಿಕ್ ರೆಹಮಾನ್ ಎನ್ನುವ ವ್ಯಕ್ತಿ ಯಾರು ಅನ್ನೋದನ್ನ ತಿಳಿದುಕೊಳ್ಬೇಕು. ಬಾಂಗ್ಲಾದೇಶದಲ್ಲಿ ಈಗ ಶೇಖ್ ಹಸೀನಾ ಅವರ ಪಕ್ಷ ಅಧಿಕಾರ ಕಳೆದುಕೊಂಡಿದೆ. ಈಗ ಅಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅಂದ್ರೆ BNP. ಈ BNP ಅಧ್ಯಕ್ಷ ತಾರಿಕ್ ರೆಹಮಾನ್, ಈತ ಶೇಖ್ ಹಸೀನಾ ಅವರ ಬದ್ಧ ವೈರಿಯಾಗಿದ್ದ ಈ ಖಾಲಿದಾ ಜಿಯಾ ಅವರ ಮಗ. ಶೇಖ್ ಹಸೀನಾ ಅವರು ಅಧಿಕಾರದಲ್ಲಿದ್ದಾಗ ಈ ತಾರಿಕ್ ರೆಹಮಾನ್ ಮೇಲೆ ಅನೇಕ ಕ್ರಿಮಿನಲ್ ಕೇಸ್ಗಳನ್ನು ಹಾಕಿ ಜೈಲಿಗೆ ಕಳುಹಿಸುವ ಪ್ರಯತ್ನ ಮಾಡಲಾಗಿತ್ತು. ಆಗ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಈತ ಬಾಂಗ್ಲಾದೇಶದಿಂದ ಲಂಡನ್ಗೆ ಓಡ್ ಹೋಗಿದ್ದ. ಕಳೆದ ಹಲವು ವರ್ಷಗಳಿಂದ ಲಂಡನ್ನಲ್ಲೇ ಕುಳಿತುಕೊಂಡು ಬಾಂಗ್ಲಾದೇಶದ ರಾಜಕಾರಣವನ್ನ ರಿಮೋಟ್ ಕಂಟ್ರೋಲ್ ಮೂಲಕ ಆಪರೇಟ್ ಮಾಡ್ತಾ ಇದ್ದ. ಈಗ ಶೇಖ್ ಹಸೀನಾ ಅವರು ದೇಶ ಬಿಟ್ಟು ಭಾರತಕ್ಕೆ ಬಂದಿಳಿದಿದ್ದಾರೆ. ತಾರಿಕ್ ರೆಹಮಾನ್ ಬಾಂಗ್ಲಾದೇಶದ ಪ್ರಧಾನಿಯಾಗಿ ಕೂತಿದ್ದಾನೆ. ಆದರೆ ಈತನ ಮನಸ್ಸಲ್ಲಿ ಶೇಖ್ ಹಸೀನಾ ವಿರುದ್ಧ ಸೇಡು ತೀರಿಸಿಕೊಳ್ಳುವಂತಹ ಬೆಂಕಿ ಹೊತ್ತಿ ಉರಿತಾಗಿದೆ. ಹಸೀನಾ ಅವರನ್ನ ಭಾರತದಿಂದ ವಾಪಸ್ ಕರೆದುಕೊಂಡು ಜೈಲಿಗೆ ತಳ್ಳಿ ಅವರ ಇಡೀ ರಾಜಕೀಯ ಜೀವನವನ್ನ ಸರ್ವನಾಶ ಮಾಡಬೇಕು ಅನ್ನೋ ಪಣತೊಟ್ಟಂತೆ ಕಾಣಿಸ್ತಾಗಿದೆ. ಮೋದಿಗೆ ಬ್ಲ್ಯಾಕ್ ಮೇಲ್, ಹಸೀನಾ ಕೊಟ್ರೆ ಮಾತ್ರ ಫ್ರೆಂಡ್ಶಿಪ್. ಇಲ್ಲೇ ಅಸಲಿ ರಾಜಕೀಯದ ಆಟ ಶುರುವಾಗಿರೋದು. ಬಾಂಗ್ಲಾದೇಶದಲ್ಲಿ ಮುಂದಿನ ಸರ್ಕಾರ ರಚನೆಯಾಗಬೇಕಾದ್ರೆ ಭಾರತದ ಬೆಂಬಲ ಬೇಕೇ ಬೇಕು ಎನ್ನುವ BNP ಪಕ್ಷದ ಒಂದು ವಾಸ್ತವ.
ಹೀಗಾಗಿ ತಾರಿಕ್ ರೆಹಮಾನ್ ಅವರು ತಮ್ಮ ಪ್ರತಿನಿಧಿಗಳ ಮೂಲಕ ಭಾರತಕ್ಕೆ ಒಂದು ಸಂದೇಶ ರವಾನಿಸಿದ್ದಾರೆ. ನಾನು ಅಧಿಕೃತವಾಗಿ ದೆಹಲಿಗೆ ಭಾರತಕ್ಕೆ ಬಂದು ಭಾರತ ಸರ್ಕಾರದ ಜೊತೆ ಮಾತುಕತೆ ನಡೆಸ್ತೇನೆ. ಆದರೆ ಅದಕ್ಕೂ ಮುನ್ನ ಒಂದು ಷರತ್ತಿದೆ. ನೀವು ಶೇಖ್ ಹಸೀನಾ ಅವರನ್ನ ನಮಗೆ ಹಸ್ತಾಂತರ ಮಾಡಬೇಕು, ಅಂದ್ರೆ ಎಕ್ಸ್ಟ್ರಾಡಿಷನ್ ಪ್ರಕ್ರಿಯೆ ಶುರು ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಅಂದ್ರೆ ಶೇಖ್ ಹಸೀನಾ ಅವರನ್ನ ನಮ್ಮ ಶತ್ರುಗಳ ಕೈಗೆ ಒಪ್ಪಿಸಿದ್ರೆ ಮಾತ್ರ ನಾವು ಭಾರತದ ಜೊತೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳುತ್ತೇವೆ ಎನ್ನುವ ನೇರಾನೇರ ಬ್ಲ್ಯಾಕ್ ಮೇಲ್ ತಂತ್ರವನ್ನ ಪ್ರಯೋಗಿಸಿದ್ದಾರೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಕ್ರಿಮಿನಲ್ಗಳನ್ನು ಹಸ್ತಾಂತರ ಮಾಡುವ ಒಂದು ಕಾನೂನುಬದ್ಧ ಒಪ್ಪಂದ ಇರುತ್ತೆ. ಆ ಒಪ್ಪಂದವನ್ನು ಮುಂದಿಟ್ಟುಕೊಂಡು ಹಸೀನಾ ಅವರ ಮೇಲೆ ನೂರಾರು ಕೊಲೆ ಕೇಸ್ಗಳನ್ನು ಪ್ರಕರಣಗಳನ್ನು ದಾಖಲಿಸಿ ಅವರನ್ನು ವಾಪಸ್ ಕಳುಹಿಸುವ ತಂತ್ರಗಳನ್ನು ಬಾಂಗ್ಲಾದೇಶ ಮಾಡ್ತಾಗಿದೆ. ಭಾರತದಂತಹ ಪ್ರಬಲ ದೇಶಕ್ಕೆ ಕೇವಲ ನಿನ್ನೆ ಮೊನ್ನೆ ಅಧಿಕಾರಕ್ಕೆ ಬಂದ ಪಕ್ಷವೊಂದು ಈ ರೀತಿ ಡಿಮ್ಯಾಂಡ್ ಮಾಡ್ತಾ ಇರೋದು ದೆಹಲಿಯ ನಾಯಕರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಭಾರತಕ್ಕೆ ಬಿಗ್ ಧರ್ಮ ಸಂಕಟ, ಮುಂದೆ ಹೋದ್ರೆ ಹಳ್ಳ, ಹಿಂದೆ ಬಂದ್ರೆ ಬಾವಿ. ವೀಕ್ಷಕರೇ, ಈಗ ಭಾರತ ಸರ್ಕಾರ ಅಕ್ಷರಶಃ ಕ್ಯಾಚ್ 22 ಅಡಕತ್ತರಿಗೆ ಸಿಕ್ಕಾಕೊಂಡಂತೆ ಕಾಣಿಸ್ತಾಗಿದೆ. ಭಾರತದ ಮುಂದಿರುವ 2 ದಾರಿಗಳು ಕೂಡ ಮುಳ್ಳಿನಿಂದಲೇ ಕೂಡಿದೆ. ಒಂದು ವೇಳೆ ಬಾಂಗ್ಲಾದೇಶದ ಒತ್ತಡಕ್ಕೆ ಅಥವಾ ಒತ್ತಾಯಕ್ಕೆ ಮಣಿದು ಭಾರತ ಶೇಖ್ ಹಸೀನಾ ಅವರನ್ನ ವಾಪಸ್ ಕಳುಹಿಸಿದ್ರೆ ಏನಾಗತ್ತೆ ಗೊತ್ತಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮರ್ಯಾದೆ ಸಂಪೂರ್ಣವಾಗಿ ಹರಾಜಾಗತ್ತೆ. ಭಾರತ ತನ್ನ ಆಪ್ತ ಮಿತ್ರರ ಕಷ್ಟ ಕಾಲದಲ್ಲಿ ಅವರ ಕೈ ಬಿಡತ್ತೆ ಎನ್ನುವ ಕಪ್ಪು ಚುಕ್ಕೆ ಅಂಟಿಕೊಳ್ಳುತ್ತೆ. ಕೇವಲ ನೆರೆಹೊರೆಯ ರಾಷ್ಟ್ರಗಳು ಮಾತ್ರವಲ್ಲ, ಜಗತ್ತಿನ ಯಾವುದೇ ನಾಯಕರು ಭವಿಷ್ಯದಲ್ಲಿ ಭಾರತವನ್ನ ನಂಬುವುದಿಲ್ಲ. ಶೇಖ್ ಹಸೀನಾ ಅವರು 15 ವರ್ಷಗಳ ಕಾಲ ಭಾರತದ ಪರವಾಗಿ ನಿಂತು ಭಾರತದ ಆಂತರಿಕ ಭದ್ರತೆಗೆ ಸಹಾಯ ಮಾಡಿದ್ರು. ಅಂತಹ ನಾಯಕಿಯನ್ನ ಶತ್ರುಗಳ ಕೈಗೆ ಒಪ್ಪಿಸುವುದು ಭಾರತದ ರಕ್ತದಲ್ಲಿ ಇಲ್ಲ. ಇನ್ನೊಂದು, ಶೇಖ್ ಹಸೀನಾ ಅವರನ್ನ ನಾವು ಕೊಡೋದಿಲ್ಲ ಅಂತ ಹೇಳೋದು. ಹಾಗೆ ಮಾಡಿದ್ರೆ ಅಥವಾ ಹಾಗೆ ಹೇಳಿದ್ರೆ ತಾರಿಕ್ ರೆಹಮಾನ್ ಮತ್ತು ಆತನ BNP ಪಕ್ಷ ಸಂಪೂರ್ಣವಾಗಿ ಭಾರತದ ವಿರುದ್ಧ ತಿರುಗಿ ಬೀಳತ್ತೆ. ಅವರು ನೇರವಾಗಿ ಚೀನಾ ಮತ್ತು ಪಾಕಿಸ್ತಾನದ ಜೊತೆ ಕೈ ಜೋಡಿಸಿ ಭಾರತದ ಗಡಿಯಲ್ಲಿ ಉಗ್ರರ ಕ್ಯಾಂಪ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಕೊಡಬಹುದು. ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಭಾರಿ ಸಂಕಷ್ಟ ತರಬಹುದು. ಅಂದ್ರೆ ಹಸೀನಾ ಅವರನ್ನ ಕೊಟ್ಟರೂ ಕಷ್ಟ, ಕೊಡದೇ ಇದ್ರೂ ಕಷ್ಟ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಭಾರತದ ಚಾಣಕ್ಯ ನೀತಿ, ಬಾಂಗ್ಲಾಗೆ ಶಾಕ್ ಕೊಡೋದಕ್ಕೆ ರೆಡಿಯಾದ ಮೋದಿ. ಹಾಗಾದ್ರೆ ಭಾರತ ಈ ಬ್ಲ್ಯಾಕ್ ಮೇಲ್ಗೆ ಹೆದರಿ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಭಾರತದ ವಿದೇಶಾಂಗ ನೀತಿಯನ್ನ ನಿಭಾಯಿಸ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಎಸ್ ಜೈಶಂಕರ್ ಅನ್ನೋದು ಮರಿಬಾರದು. ಬಾಂಗ್ಲಾದೇಶ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ ಅಂತ ತಿಳಿದ ಭಾರತ ತಮ್ಮದೇ ಆದ ಸೈಲೆಂಟ್ ಆಪರೇಷನ್ ಶುರು ಮಾಡಿದೆ. ಬಾಂಗ್ಲಾದೇಶದ ಆರ್ಥಿಕತೆಯ ರಿಮೋಟ್ ಕಂಟ್ರೋಲ್ ಇರೋದು ಭಾರತದ ಕೈಯಲ್ಲೇ. ಬಾಂಗ್ಲಾದೇಶಕ್ಕೆ ಪ್ರತಿನಿತ್ಯ ಬೇಕಾದ ವಿದ್ಯುತ್ ಬರೋದು ಭಾರತದ ಅದಾನಿ ಪವರ್ ಪ್ಲಾಂಟ್ನಿಂದ. ಅವರ ಆಸ್ಪತ್ರೆಗಳಿಗೆ ಮೆಡಿಸಿನ್, ವೀಸಾ ಬೇಕು ಅಂತಂದ್ರೆ ಭಾರತವೇ ಗೇಟ್ ಓಪನ್ ಮಾಡಬೇಕು. ಈರುಳ್ಳಿ, ಟೊಮ್ಯಾಟೊನಿಂದ ಹಿಡಿದು ದಿನಬಳಕೆ ವಸ್ತುಗಳವರೆಗೆ ಎಲ್ಲದಕ್ಕೂ ಅವರು ಭಾರತವನ್ನೇ ನಂಬಿಕೊಂಡಿದ್ದಾರೆ. ಭಾರತ ಬಾಂಗ್ಲಾ ನಾಯಕರಿಗೆ ಸ್ಪಷ್ಟವಾದ ಸಂದೇಶ ರವಾನಿಸಿದ್ದಾರೆ. ನೀವು ಶೇಖ್ ಹಸೀನಾ ವಿಚಾರವನ್ನ ಪಕ್ಕಕ್ಕಿಟ್ಟು ದ್ವಿಪಕ್ಷೀಯ ಮಾತುಕತೆಗೆ ಬಂದ್ರೆ ನಿಮಗೆ ಲಾಭ. ಒಂದು ವೇಳೆ ನೀವು ಹಸೀನಾ ಅವರನ್ನ ಮುಂದಿಟ್ಟುಕೊಂಡು ನಮ್ಮನ್ನ ಹೆದರಿಸೋದಕ್ಕೆ ಬಂದ್ರೆ ನಾವು ನಿಮ್ಮ ವ್ಯಾಪಾರ ಮತ್ತು ವಿದ್ಯುತ್ ಮಾರ್ಗಗಳನ್ನು ಕಟ್ ಮಾಡ್ತೇವೆ ಅಂತ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನುಗಳಲ್ಲಿರುವ ಲೂಪ್ ಹೋಲ್ಗಳನ್ನು ಬಳಸಿ ಹಸೀನಾ ಅವರನ್ನ ಭಾರತದಲ್ಲೇ ಉಳಿಸಿಕೊಳ್ಳುವ ಕಾನೂನು ಹೋರಾಟಕ್ಕೂ ಕೂಡ ದೆಹಲಿ ಸಜ್ಜಾಗಿದೆ. ವೀಕ್ಷಕರು, ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜಕೀಯದಲ್ಲಿ ಯಾರು ಶಾಶ್ವತ ಮಿತ್ರರೂ ಅಲ್ಲ, ಯಾರು ಶಾಶ್ವತ ಶತ್ರುಗಳೂ ಅಲ್ಲ. ಬಾಂಗ್ಲಾದೇಶ ಹೊಸ ನಾಯಕರು ಈಗ ತಾನೇ ಅಧಿಕಾರಕ್ಕೆ ಬರ್ತಾ ಇರೋದ್ರಿಂದ ಅವರು ಸ್ವಲ್ಪ ಅಹಂಕಾರದಿಂದ ವರ್ತಿಸ್ತಾಗಿದ್ದಾರೆ. ಆದರೆ ಭಾರತದ ಭೌಗೋಳಿಕ ಮತ್ತು ಆರ್ಥಿಕ ಶಕ್ತಿಯ ಮುಂದೆ ಅವರು ಹೆಚ್ಚು ದಿನ ಕುಣಿಯೋದಕ್ಕೆ ಸಾಧ್ಯವಿಲ್ಲ. ಶೇಖ್ ಹಸೀನಾ ಅವರು ಭಾರತದ ಅತಿಥಿ. ಅವರನ್ನ ಯಾವುದೇ ಕಾರಣಕ್ಕೂ ಬಾಂಗ್ಲಾದೇಶದ ಕ್ರೂರ ರಾಜಕಾರಣಕ್ಕೆ ಬಲಿ ಕೊಡೋದಕ್ಕೆ ಭಾರತ ಎಂದಿಗೂ ಒಪ್ಪೋದಿಲ್ಲ. ತಾರಿಕ್ ರೆಹಮಾನ್ ದೆಹಲಿಗೆ ಬರಲಿ ಅಥವಾ ಬಾರದೆ ಇರಲಿ, ಅವರ ಗೆಳೆತನ ಬೇಕು ಬೇಡ, ಅವರಿಂದ ಏನಾಗಬೇಕಾಗಿದೆ. ಭಾರತಕ್ಕೆ ಬಾಂಗ್ಲಾದೇಶದ ಏನಾದರೂ ಲಾಭ ಇದೆಯಾ? ಒಂದು ಚೂರು ಲಾಭ ಇಲ್ಲ. ನಮಗೆ ಮತ್ತೆ ನಷ್ಟ ಆಗತ್ತೆ. ಯಾಕಂದರೆ ಅನುದಾನ ಕೊಡಬೇಕು, ಅವರಿಗೆ ಇಂತಿಷ್ಟು ಪ್ರಮಾಣದಲ್ಲಿ ವಿದ್ಯುತ್ ಕೊಡಬೇಕು, ದಿನಬಳಕೆ ವಸ್ತುಗಳನ್ನು ಫ್ರೀಯಾಗಿ ಕೊಡಬೇಕು. ಫ್ರೀಯಾಗಂತಂದರೆ ಕಡಿಮೆ ರೇಟ್ನಲ್ಲಿ ಕೊಡಬೇಕು. ನಿನ್ನೆ ಮೊನ್ನೆವರೆಗೂ ಪೆಟ್ರೋಲ್ ಡೀಸೆಲ್ ಇಲ್ಲ ಅಂತ ಮೋದಿ ಕರೆ ಮಾಡಿ ಕಾಲು ಹಿಡ್ಕೊಳ್ತಾ ಇದ್ರು. ಇಂಥ ದುರ್ಬುದ್ಧಿ, ಇಂತಹ ದುರಹಂಕಾರದ ಸ್ಥಿತಿ ಯಾಕೆ ಬರುತ್ತೋ ಪಾಕಿಸ್ತಾನಿ ಮತ್ತು ಈ ಬಾಂಗ್ಲಾದೇಶದವರಿಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಭಾರತ ಇದೆ ಅಂತಂದರೆ ಒಂದು ಪಾಕಿಸ್ತಾನವೂ ಇದೆ, ಬಾಂಗ್ಲಾದೇಶವೂ ಇದೆ. ಇಲ್ಲ ಅಂತಂದರೆ ಬಾಂಗ್ಲಾದೇಶದಲ್ಲಿರುವಂತಹ ಜನ ಕಷ್ಟ. ವೀಕ್ಷಕರೇ, ನಿಮಗೇನು ಅನಿಸುತ್ತೆ? ಶೇಖ್ ಹಸೀನಾ ಅವರನ್ನು ಭಾರತ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶಕ್ಕೆ ಒಪ್ಪಿಸಬೇಕಾ? ಅಥವಾ ಬಾಂಗ್ಲಾದೇಶದ ಫ್ರೆಂಡ್ಶಿಪ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಬಾಂಗ್ಲಾದೇಶದ ಗೆಳೆತನ ಅಷ್ಟು ಮುಖ್ಯ ಅಂತ ನಿಮಗೆ ಅನಿಸುತ್ತಾ?
ಪ್ರಧಾನಿ ನರೇಂದ್ರ ಮೋದಿ ಅವರು ಚಿಟಿಕೆ ಹೊಡೆಯೋದ್ರೊಳಗಡೆ ಬಾಂಗ್ಲಾದೇಶವನ್ನು ದಿವಾಳಿ ದೇಶ, ಭಿಕಾರಿ ದೇಶ ಮಾಡುವಂತಹ ಪವರ್ ಹೊಂದಿದೆ. ಕರೆಂಟ್, ನೀರು, ಅಕ್ಕಿ, ಬೇಳೆ, ಔಷಧಿ ಇವೆಲ್ಲವನ್ನ ಬಂದ್ ಮಾಡಿ ಬಾಂಗ್ಲಾದ ದುರಹಂಕಾರವನ್ನ ಮಟ್ಟ ಹಾಕಬೇಕಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ದೇಶದ ಭದ್ರತೆಗೆ ಸಂಬಂಧಿಸಿದ ಈ ವಿಡಿಯೋ ಪ್ರತಿಯೊಬ್ಬರಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಿಗೆ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.